ಇವತ್ತಿನ ನ್ಯೂಸ್ ಕಳೆದ 5 ವರ್ಷಗಳಲ್ಲಿ ಹಲವು ಪ್ರಮುಖ ಯೋಜನೆಗಳನ್ನು ಜಾರಿಗೆ ತರಲು ಸಾಧ್ಯವಾಯಿತು. ಮೆಟ್ರೋ 2A 2B ವಿಮಾನ ನಿಲ್ದಾಣ ಮಾರ್ಗ ಹಂತಕ್ಕೆ ಅನುಮೋದನೆ ಮತ್ತು ವಿಸ್ತರಣೆ, RV ರಸ್ತೆಯಿಂದ ಬೊಮ್ಮಸಂದ್ರವರೆಗಿನ ಹಳದಿ ಮಾರ್ಗ ಪೂರ್ಣಗೊಳ್ಳಿಕೆ ಸೇರಿದಂತೆ ಪ್ರಮುಖ ಮೂಲ ಸೌಕರ್ಯ ಯೋಜನೆಗಳು ಇದರಲ್ಲಿ ಸೇರಿದೆ ಎಂದು ತೇಜಸ್ವಿ ಸೂರ್ಯ ಸಂಸದ ಹೇಳಿದ್ದಾರೆ. ಅದೇ ರೀತಿ 10 ವರ್ಷಗಳ ಮೋದಿ ಆಡಳಿತದಲ್ಲಿ ಕೆಲಸ ಆಗಿಲ್ಲ, ಉದ್ಯೋಗ ನೀಡಿಲ್ಲ, ಬೆಲೆ ಏರಿಕೆ ಕೊಡುಗೆ ನೀಡಿದ್ದಾರೆ. ಕಪ್ಪು ಹಣ ವೈಟ್ ಮಾಡೋಕ್ಕೆ ನೋಟ್ ಬ್ಯಾನ್ ಮಾಡಿದ್ದರು. ಜನರ ಖಾತೆಗೆ ಹಣ ಹಾಕಿರಲಿಲ್ಲ, ವಿದೇಶದಿಂದ ಕಪ್ಪು ಹಣ ತರಲಿಲ್ಲ. ಎಲ್ಲರೂ ಮೋದಿ ಅವರನ್ನು ನಂಬಿದ್ದರು. ಚುನಾವಣೆ ಬ್ರ್ಯಾಂಡ್ ವಿಚಾರದಲ್ಲಿ ಮೋದಿ ಅವರ ಮತ್ತೊಂದು ಮುಖವಾಡ ಬಯಲಾಗಿದೆ ಎಂದು MB ಪಾಟೀಲ್ ಸಚಿವರು ಹೇಳಿದ್ದಾರೆ. ಅದೇ ರೀತಿ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ. ಏನೆಂದರೆ ಪ್ರಧಾನಮಂತ್ರಿ ಮತ್ತು ಮುಖ್ಯಮಂತ್ರಿ ಇಬ್ಬರು ಅವರ ಸ್ಥಾನಮಾನದಲ್ಲಿ ಸಮಾನರು. 2 ಪದವಿಗಳನ್ನು ಸಮಾನವಾದದ್ದು. ವಯಸ್ಸಿನ ಕಿರಿತನವನ್ನು ಪದವಿಗಳಿಗೆ ಅನಿವಾರ್ಯ ಆಗುವುದಿಲ್ಲ. ಅತಿ ಸಣ್ಣ ವಯಸ್ಸಿಗೆ ಪ್ರಧಾನಿಯಾದ ರಾಜೀವ್ ಗಾಂಧಿ ಇದ್ದಾಗಲೂ ಅವರಿಗಿಂತಲೂ ಕಿರಿಯರಾದ ಮುಖ್ಯಮಂತ್ರಿಗಳಿದ್ದರು. ಆಗಲೂ ಪರಸ್ಪರ ಟೀಕೆ ಟಿಪ್ಪಣಿಗಳು ವಿನಿಮಯ ಆಗುತ್ತಿದ್ದವು ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ. ಅದೇ ರೀತಿ HK ಪಾಟೀಲ್ ಹೇಳ್ತಾರೆ, ಕೇಂದ್ರ ಮಂತ್ರಿಗಳು ಹಾಗೂ ಸಂಸದರು ಮಹದಾಯಿ ವಿಚಾರವಾಗಿ ಗೌಪ್ಯವಾಗಿರುವ ಸಂಗತಿಗಳನ್ನು ಸ್ಪಷ್ಟಪಡಿಸಬೇಕು. ಮಹದಾಯಿ ಬಗ್ಗೆ ಮಾತನಾಡಲು ಬಿಜೆಪಿಯವರು ನೈತಿಕ ಹಕ್ಕು ಕಳೆದುಕೊಂಡಿದ್ದಾರೆ. ದೇಶದಲ್ಲಿ ಸತ್ಯವನ್ನು ಮರೆಮಾಚಲು ಹಲವಾರು ಪ್ರತಿಷ್ಠಿತ ವ್ಯಕ್ತಿಗಳ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು HK ಪಾಟೀಲ್ ಹೇಳಿದ್ದಾರೆ. ನಿಮಗೆ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ ಆಯ್ತಾ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮಾರೆ.